ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಹಾಗಲಕಾಯಿ ಪಲ್ಯ ಮಾಡೋದು ನೋಡೋಣ ಬರ್ರಿ. ಒಂದು ಪಾವು ಕೆಜಿ ಹಾಗಲಕಾಯಿ ತೊಗೊಂಡೇನಿ. ಸ್ವಚ್ಛ ಹಿಂಗೆ ತೊಳ್ಕೊಂಡೇನಿ. ಹಿಂದೆ ಮುಂದೆ ತುಂಬ ತಗೋಬೇಕು. ಬಿರುಸಿದ್ದು ಬೀಜ ತೊಗೋಬಾರ್ದು, ತೆಗೆದು ಚೆಲ್ಲಬೇಕವ. ಉದ್ದುದ್ದು ಪೀಸ್ ಮಾಡ್ಕೊಲಿಕ್ಕತ್ತೇನೆ ನಾನು. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೀವು ರೌಂಡ್ ಶೇಪು ಮಾಡ್ಕೋಬೋದು, ಉದ್ದು ಮಾಡ್ಕೋಬೋದು, ಸಣ್ಣ ಸಣ್ಣದು ಕಟ್ ಮಾಡ್ಕೋಬೋದು. ಇವು ಎಳಿವುದವ ಒಂದು 3. ಅವು ಬೀಜ ಒಳಗಿಂದೆಲ್ಲ ತೊಗೊತೀನಿ. ಬಿರುಸಿದ್ದದಷ್ಟು ಬೀಜ ತೊಗೊಂಡೇನಿ, ಒಂದು 5. ನೋಡ್ರಿ ಅವೆಲ್ಲ ಹೆರ್ಚೋದಾಯ್ತು. ನೋಡ್ರಿ ಬೀಜ ಇದ್ದಿದ್ದಕ್ಕೆ ಎಳೆ ಬೀಜ, ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ನೆನೆ ಇಡ್ತೇನೆ 1 ತಾಸು, 1 ಗಂಟೆ ತನಕ. ನೀರೆಲ್ಲ ಒಂದು ಸ್ವಲ್ಪ ಸಿಗ್ತೈತೆ ಅದು ರಸ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಒಂದು ಅರ್ಧ ಬಾಟ್ಲು ಶೇಂಗಾ ಬೀಜ ತೊಗೊಂಡೇನಿ. ಚಲೋದಂಗೆ ಹುರ್ಕೋಬೇಕು. ಶೇಂಗಾ ಹುಣಸೆ ಹಣ್ಣು ಒಂದು ಸ್ವಲ್ಪ ನೀರೊಳಗೆ ನೆನೆ ಹಾಕ್ಕೊಂಡೇನಿ. ಒಂದು ಲಿಂಬೆ ಹಣ್ಣು ಗಾತ್ರದಟ್ಟ ಪಾವು ಕೆಜಿಗೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು. 1-2-3 ಸ್ಪೂನ್ ಎಳ್ಳು ತೊಗೊಂಡೇನಿ. ಎಳ್ಳು ಹಾಕೋದ್ರಿಂದ ಭಾಳ ಚಲೋ ಆಗ್ತದೆ. ಶೇಂಗಾ ಹುರಿದೊಳಗೆ ಕೆಳಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡೇನಿ. ಹುರಿದಾಯ್ತು, ಚಲೋದಂಗೆ ಹುರ್ಕೋಬೇಕು. ಅದನ್ನು ಆರ್ಲಿಕ್ಕೆ ಬಿಡ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು. ಯಾಕಂದರೆ ಎಣ್ಣೆ ಒಳಗೆ ಹೂಳೆಲ್ಲ ಹುರ್ಕೋಬೇಕು. ಅದನ್ನೆಲ್ಲ ಹಿಂಡಿ ತಗೋತೀನಿ. ರಸ ಎಲ್ಲ ರಸ ಹಾಕೋದ್ರಿಂದ ಕೈ ಆಗ್ತದೆ. ಸ್ವಲ್ಪ ಹಿಂಡ್ಕೊಂಡ್ರೆ ಚಲೋ. ಉಪ್ಪು ನೀರೇನು ಹಾಕಿಲ್ಲ ನಾನು. ಅದು ಉಪ್ಪಿನ ನೀರನ್ನ ಅಷ್ಟು ಬಿಡ್ತು. ಎಣ್ಣೆ ಒಳಗೆಲ್ಲ ಹುರ್ಕೋಬೇಕು. ಅದನ್ನು ಮೊದಲು ಹೂಳು ಹಾಕಿ ಶೇಂಗಾ ಎಳ್ಳು ಕೊಬ್ಬರಿ ರುಬ್ಕೊಲಿಕತ್ತೀನಿ. ನೀವು ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ನಡೀತದ್ರೆ, ಎಳ್ಳರೆ ಕೊಬ್ಬರಿ ಶೇಂಗಾ ಬೀಜರೆ ನಾನು 3 ಹಾಕ್ಕೊಂಡೇನಿ. ಎಣ್ಣೆ ಒಳಗೆ ಹಾಕಿ ಚಲೋದಂಗೆ ಹುರ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊಲಿಕತ್ತೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ, ಅರಿಶಿನ ಒಂದು ಸ್ವಲ್ಪ, ಒಂದು ಚಿಟಿಕೆ ಹಿಂಗೆ ಹಾಕ್ಕೋತೀನಿ. ಹಿಂಗೆ ಹಾಕ್ಕೊಂಡ್ರೆ ಭಾಳ ಚಲೋ ಆಗ್ತದೆ. ಅದೆಲ್ಲ ಕಿವುಚ್ಕೊಲಿಕತ್ತೀನಿ. ಹುಣಸೆ ಹಣ್ಣು ರಸ, ಮಸಾಲೆ ಖಾರ, ಇದ್ರೊಳಗೆಲ್ಲ ಮಸಾಲೆ ಇರ್ತೈತಿ, ಬೇರೆ ಹಾಕೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಮಸಾಲೆ ಖಾರ ಒಳಗೆಲ್ಲ ಇರ್ತದೆ. ರುಬ್ಬಿದ್ದೆಲ್ಲ ಅದು ಪುಡಿ ಹಾಕ್ಕೊಳಿಕತ್ತೀನಿ. ಕೊಬ್ಬರಿದು, ಎಳ್ಳಿಂದು, ಶೇಂಗಾದು. ನಮ್ಗೆ ಎಷ್ಟು ನೀರು ಹಾಕ್ಕೋಬೋದು. ಬೆಲ್ಲ ಒಂದು ಸ್ವಲ್ಪ, ಕೈ ಇರ್ತೈತಿಲ್ಲ ಹಾಗಲಕಾಯಿ, ಬೆಲ್ಲ ಸಕ್ಕರೆ ಹಾಕ್ಕೋಬೇಕು. ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಲಿಕತ್ತೀನಿ. ಸ್ವಲ್ಪ ರುಚಿ ತಕ್ಕಂತೆ ಉಪ್ಪು, ಯಾಕಂದ್ರೆ ಮಸಾಲೆ ಖಾರ ಒಳಗೂ ಐತೆ. ಮೊದಲು ಉಪ್ಪಿನೊಳಗೆ ನೆನೆ ಇಟ್ಟಿದ್ದೆ. ಉಪ್ಪು ಭಾಳ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇಲಿಂದ 1-2 ನಿಮಿಷ ಮುಗಿಸ್ಲಾಕ್ಬಿಟ್ಟಿದ್ದೆ. ಆಯ್ತು, ಮುಗೀತು. ಥ್ಯಾಂಕ್ ಯು ಫ್ರೆಂಡ್ಸ್.